ನಮಸ್ಕಾರ ಬಸ್ಸು, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಗಿ ಎಂಟರ್ಟೈನರ್. ನೀವು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಸ್ವಲ್ಪ ಹುಷಾರಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಂಟೆಂಟ್ನ ಸ್ಟಾರ್ಟ್ ಮಾಡೋಣ. ಏನು ಗುರು, ನಿನ್ನೆ ಆನ್ ಫೈರ್, ಶೋಭಾ ವಾಸ್ ಆನ್ ಫೈರ್. ನೆಕ್ಸ್ಟ್ ಲೆವೆಲ್ ಸ್ಪೀಚ್ ಬಂದಿದ್ದು ಶೋಭಾ ಅವ್ರ ಕಡೆಯಿಂದ. ಲಿಟ್ರಲಿ ಸೂಪರ್ ಗುರು. ಇದು ಬೇಕಾಗಿದ್ದು ಈ 50 ಡೇಸಲ್ಲಿ ವಾಯ್ಸೇ ಬಂದಿರಲ್ಲ. ವಾಯ್ಸ್ ಬಂದಿತ್ತು, ಎಲ್ಲಿ ಬರಬೇಕಿತ್ತು ಅಲ್ಲಿ ಬಂದಿರಲ್ಲ. ಯಾರು ರೈಸ್ ಮಾಡಬೇಕಿತ್ತು ಅವ್ರು ಕರೆಕ್ಟಾಗಿ ರೈಸ್ ಮಾಡಿದರೆ ಶೋಭಾ ಅವರು ಮಾತಾಡಿದ್ದು ನಮ್ಗೆ ಯಾರಿಗೂ ಕಿಕ್ ಕೊಡ್ತಾ ಇರಲ್ಲ ಅಂತ ನಾನು ಹೇಳ್ತೀನಿ. ನೆಕ್ಸ್ಟು, ಈ ವಾರ ಚೈತ್ರಕ್ಕ ಫಿಕ್ಸ್ ಹೋಗೋದು ಕನ್ಫರ್ಮ್ ಆಗಿಬಿಡಿ. ಏನು ಮಾತಾಡ್ತಾಯಿಲ್ಲ, ಏನು ಮಾಡ್ತಾಯಿಲ್ಲ. ಅವ್ರ ಅಸ್ತ್ರನೇ ಬಂದು ಮಾತಾಡೋದು, ಅದನ್ನೇ ಅವರು ವೀಕ್ ಮಾಡ್ಕೊಂಡು ಕೂತಿದ್ದಾರೆ. ಸೊ ಅವರೇ ಔಟು ಈ ವಾರ. ಧರ್ಮವ್ರು ಸೇವ್ ಆಗ್ತಾರೆ ಈ ವಾರ, ಟೆನ್ಷನ್ ಇಲ್ಲ. ಆಮೇಲೆ ನಾನು ಏನು ಹೇಳೋಕ್ಕೆ ಬಂದೆ, ಫಸ್ಟು ನಿನ್ನೆ ಮತ್ತೆ ನಾಮಿನೇಷನಿಂದನೇ ಕಂಟಿನ್ಯೂ ಮಾಡಿದ್ರು. ಅದರಲ್ಲಿ ನಿನ್ನೆ ಅವ್ರು ಕೊಟ್ಟಿದ್ದ ರೀಸನ್ಸ್ ಎಲ್ಲ ವ್ಯಾಲಿಡ್ ರೀಸನ್ಸೇ ಅಲ್ಲ. ಹನುಮಂತು ರೀಸನ್ನೇ ಎಷ್ಟೋ ಮೇಲಾಗಿತ್ತು. ವರ್ಸ್ಟ್ ರೀಸನ್ಸ್ ಗುರು. ರೀಸನ್ಸ್ ಕೊಡೋಕ್ಕೆ ಬರಲ್ಲ ಯಾರಿಗೂ. ಶಿಶಿರ್ಗೂ ರೀಸನ್ ಕೊಡೋಕ್ಕೆ ಬಂದಿಲ್ಲ, ಮಂಜಣ್ಣವ್ರಿಗೂ ರೀಸನ್ ಕೊಡೋಕ್ಕೆ ಬಂದಿಲ್ಲ. ತ್ರಿವಿಕ್ರಮ್ ಅವರಂತೂ ಅಟ್ಟರ್ ವೇಸ್ಟ್ ಅಂತಾರಲ್ವ, ಹಂಗೆ ಹೋಯ್ತು ಅವ್ರದ್ದು. ಔಟ್ ಆಫ್ ಸಿನಾರಿಯೋ ಹೋಗ್ಬಿಡ್ತು ಅವ್ರು ಮಾತಾಡಿದ್ದು ಆ್ಯಕ್ಚುಲಿ ನನ್ನ ಪ್ರಕಾರ. ಅದಾದ ಮೇಲೆ ನೆಕ್ಸ್ಟ್ ನಡೆದಿದ್ದು, ನಾಮಿನೇಷನಲ್ಲಿ ಯಾರ್ಯಾರು ನಾಮಿನೇಟ್ ಆದರು ಅಂತ ಕೇಳೋದಾದರೆ, ನನ್ನ ತ್ರಿವಿಕ್ರಮ್ ಅವರು, ಧರ್ಮ ಅವರು, ಮಂಜು ಅವರು, ಗೌತಮಿ ಅವರು, ಹನುಮಂತು ಅವರು, ಆಮೇಲೆ ಧರ್ಮ ಹೇಳಿದ್ನ, ಧರ್ಮ. ಎಷ್ಟು ಜನ ನಾಮಿನೇಟ್ ಆಗಿದ್ದಾರೆ? ಚೈತ್ರ. ಹೋಗೋದು ಮಾತ್ರ ಚೈತ್ರನೇ 101%. ಯಾವ ಬುಕ್ ಮೇಲಾದರೂ ಬರೆದಿಟ್ಕೊಳ್ಳಿ ನೀವು, ಚೈತ್ರ ಅವರೇ ಹೋಗೋದು. ಸುರೇಶ್ ಅಣ್ಣನವರಿಗೂ ಲಾಸ್ಟ್ ವಾರ ನಾಮಿನೇಟ್ ಆಗಿ ಈ ವಾರ ಸೇಫ್. ಒಬ್ಬರು ನಾಮಿನೇಟ್ ಮಾಡಿಲ್ಲ ಸುರೇಶ್ ಅಣ್ಣನ. ಸೂಪರ್ಬ್ ಅಂತ ಹೇಳ್ತೀನಿ ನಾನು ಮಾತ್ರ. ಮೋಕ್ಷಿತ ಅವರು ನಾಮಿನೇಟ್ ಆಗಿಲ್ಲ. ಅದೃಷ್ಟ ನಡೆಸ್ತಾ ಇದ್ದಾರೆ. ಧರ್ಮ ಅಂತೀನಿ, ಧನರಾಜ್ ಅವರು ನಾಮಿನೇಟ್ ಆಗಿಲ್ಲ. ಸೂಪರ್ಬಾಗಿ ಯೂಸ್ ಮಾಡ್ತಾಯಿದ್ದಾರೆ ಅದೃಷ್ಟ ಚೆನ್ನಾಗಿ ವರ್ಕ್ ಆಗ್ತಾಯಿದೆ ಎಲ್ರಿಗೂ. ಜಾಸ್ತಿ ದಿನ ವರ್ಕ್ ಆಗಲ್ಲ ಅಂತ ನಾನು ಹೇಳ್ತೀನಿ. ನೆಕ್ಸ್ಟ್ ಏನಾಯಿತು? ನೆಕ್ಸ್ಟ್ ಡೇ ಬಿಗ್ ಬಾಸ್ ಅವರು ಸುಮ್ಮನೆ ಇರಲ್ಲ, ಏನಾದರೂ ಒಂದು ಕಂಟೆಂಟ್ ಬೇಕಲ್ಲ ದಿನಕ್ಕೆ. ಸೊ ಕಂಟೆಂಟಾಗಿ ಬಿಗ್ ಬಾಸ್ ಅವರು ಏನನ್ನು ಯೂಸ್ ಮಾಡಿದ್ರು, ಬಂದಿರೋ ಇಬ್ಬರು ಕಂಟೆಸ್ಟೆಂಟಲ್ಲಿ ಒಂದು ಟೀಮ್ಗೆ ಇಬ್ಬರಲ್ಲೊಬ್ಬರು ನಾಯಕ ಆಗ್ಬೋದು. ಅದರಲ್ಲಿ ಯಾರು ಅರ್ಹ ಯಾರು ಅನರ್ಹ ಅಂತ ಡಿಸೈಡ್ ಮಾಡೋದೇ ಟಾಸ್ಕ್. ಅದರಲ್ಲಿ ಅವರು ಮನೆಯಲ್ಲಿರೋರು ಒಪಿನಿಯನ್ ತಿಳಿಸ್ಬೇಕು. ಇನ್ನೊಂದು ಟೀಮ್ಗೆ ಆಲ್ರೆಡಿ ಕ್ಯಾಪ್ಟನ್ ಡಿಸೈಡ್ ಆಗಿದ್ದು ಅದೇ ಭವ್ಯ ಅವರು ಆ ಟೀಮ್ ಕ್ಯಾಪ್ಟನ್ ಆಗಿ ಇರ್ತಾರೆ. ವಾಯ್ಸ್ ಸ್ವಲ್ಪ ಲೋ ಇದೆ, ಸೊ ಮೂಗಲ್ಲೇ ಮಾತಾಡ್ತಾನೆ, ಅಲ್ಲಿ ಮಾತಾಡ್ತಾನೆ, ಇಲ್ಲಿ ಮಾತಾಡ್ತಾನೆ ಅಂತ ದಯವಿಟ್ಟು ಹೇಳ್ಬೇಡಿ. ನನಗೆ ಹುಷಾರಿಲ್ಲ ಅಂತಾರೆ, ವಾಯ್ಸ್ ಜಾಸ್ತಿನೇ ಇರ್ತಾಯಿತ್ತು. ಓಕೆನಾ? ಅದಾದಮೇಲೆ ಲೆಟ್ಸ್ ಗೆಟ್ ಬ್ಯಾಕ್. ಅದಾದಮೇಲೆ ಏನಾಯಿತು ಅಂದರೆ, ಎಲ್ಲರೂ ಕರೆಕ್ಟಾಗಿ ರೀಸನ್ ಕೊಡ್ತಾ ಹೋದರು. ನಮ್ಮ ಮಂಜು ಅವ್ರು ಏನು ಮಾಡಿಬಿಟ್ರು, ಶೋಭಾ ಅವ್ರಿಗೆ ಅಲ್ಲಾಡಿಸು ಅನ್ನೋ ಒಂದು ಪದನ ಯೂಸ್ ಮಾಡಿದ್ರು. ಅವರು ಮೋಕ್ಷಿತ ಗೌತಮಿ ಅನ್ಕೊಬಿಟ್ಟಿದ್ದಾರೆ ಶೋಭಾನ. ಸೊ ಆ ಸ್ಟೇಟ್ಮೆಂಟ್ ಯೂಸ್ ಮಾಡಿದ ತಕ್ಷಣ ಅಡ್ಜಸ್ಟ್ ಮಾಡ್ಕೊಬಿಡೋಕ್ಕೆ. ಆದರೆ ಇವರು ಶೋಭಾ ಅಂತ ಅವ್ರಿಗೆ ಗೊತ್ತಿಲ್ಲ, ಸರಿಯಾಗಿ ಮಾತಾಡಿದ್ರು. ನೆಕ್ಸ್ಟ್ ಲೆವೆಲ್ ವಾಯ್ಸ್ ರೈಸ್ ಮಾಡಿದ್ರು. ಯಾರ ಕೈಯಲ್ಲೂ ವಾಯ್ಸ್ ರೈಸ್ ಮಾಡೋಕ್ಕಾಗಿಲ್ಲ ಆ ಲೆವೆಲ್ಗೆ ಇದುವರೆಗೂ. ನಾಟ್ ಈವನ್ ಚೈತ್ರ. ಇವರು ಜಗದೀಶ್ ಅವ್ರ ಮೇಲೆ ಬಿಟ್ಟರೆ ಇನ್ನೆಲ್ಲರೂ ಯಾರ ಮೇಲೂ ವಾಯ್ಸ್ ರೈಸ್ ಮಾಡೋಕ್ಕೆ ಕೇಪಬಿಲಿಟಿನೇ ಇರಲಿಲ್ಲ ಯಾರಿಗೂ. ಭಯ ಬೀಳ್ತಾಯಿದ್ರು ಮಾತಾಡೋಕ್ಕೆ. ಇವರೇ ಮಾತಾಡಿದ್ದು ಜೋಶಲ್ಲಿ. ನೆಕ್ಸ್ಟ್ ಲೆವೆಲ್ ಮಾತಾಡಿದ್ರು ಗುರು. ಐ ರಿಯಲಿ ಅಪ್ರಿಷಿಯೇಟ್ ದ್ಯಾಟ್. ಅವರು ಏನು ಮಾತಾಡ್ತಾರೆ ಅವರು, ಅಯ್ಯೋ ನನಗಂತೂ ಶಾಕ್ ಆಗೋಯ್ತು, ಅಮ್ಮ ಈ ಲೆವೆಲಿಗೆ ಮಾತಾಡ್ತಾರ ಅಂತ. ಮಂಜು ಅವ್ರನ್ನೇ ಸೈಲೆಂಟ್ ಮಾಡಿಬಿಟ್ರು. ಇಷ್ಟು ದಿನ ಮಂಜು ಅವ್ರು ಎಲ್ಲರೂ ಸೈಲೆಂಟ್ ಮಾಡ್ತಾಯಿದ್ರು, ಇವರು ಮಂಜು ಅವ್ರನ್ನೇ ಸೈಲೆಂಟ್ ಮಾಡಾಕ್ಬಿಟ್ರು ಅಂತ ಹೇಳ್ತಾ ಅಲ್ಲಿಗೆ. ಅದಾದಮೇಲೆ ಹನುಮಂತ ಅವ್ರ ರಿಯಾಕ್ಷನ್ ಹೆವಿ ಕಾಮಿಡಿ. ನೆನ್ನೆ ಅಯ್ಯೋ ಅವ್ರು ನೋಡ್ತಾರೆ ನಗಿತಾರೆ, ಆಮೇಲೆ ಟಾಪಿಕ್ ಚೇಂಜ್ ಮಾಡ್ತಾರೆ. ಸೈಕ್ ಇದ್ರು ನೆನ್ನೆ ಹನುಮಂತ ಅವ್ರ ರಿಯಾಕ್ಷನ್ ನೀವು ನೋಡಬೇಕಿತ್ತು. ನೋಡಿರ್ತೀರ ಅನಿಸುತ್ತೆ, ನೋಡಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.
ಧನ್ರಾಜ್ ಅವ್ರು ನೋಡಿದ್ರೆ ಅಕ್ಕ ಇಲ್ಲವರೆಗೂ ಬಂದ್ಬಿಟ್ಟೈತೆ ಹುಚ್ಚ ಅಂತ. ನೆಕ್ಸ್ಟ್ ಲೆವೆಲ್. ನೆನ್ನೆ ಇನ್ನೊಂದು ಕಾಮಿಡಿ ನಡೀತು. ಹನುಮಂತು ಮತ್ತು ಧನ್ರಾಜ್ ಅವ್ರು ಇಬ್ಬರು ಸೇರಿ ಸ್ನಾನ ಮಾಡಿದ್ರು ಒಟ್ಟಿಗೆ. ಅಲ್ಲಿದ್ದಕ್ಕೆ ಸುರೇಶ್ ಶೆಟ್ಟಿ ಅವ್ರು ನಮ್ಮ ಮಾಮ ಬಾ ಅಂತಾರೆ. ನಿಜವಾಗ್ಲೂ ಸೂಪರು, ಅವರಿಬ್ಬರು ಸೂಪರ್ ಕ್ಯಾರೆಕ್ಟರ್ ಗುರು ಬಿಗ್ ಬಾಸ್ ಮನೇಲಿ ನನ್ನ ಪ್ರಕಾರ. ಇನ್ನೆಲ್ಲರೂ ಸುಮ್ಮನೆ ಎಂಜಾಯ್ ಮಾಡ್ತಾಯಿಲ್ಲ, ಅವ್ರು ಸುಮ್ಮನೆ ಏನೋ ಒಂದು ಮಾಡಬೇಕಲ್ಲ ಅಂತ ಮಾಡ್ತಾಯಿದ್ದಾರೆ ಅಷ್ಟೇ. ಅವರಿಬ್ಬರು ಚೆನ್ನಾಗಿ ಎಂಟರ್ಟೈನ್ ಕೂಡ ಮಾಡ್ತಾಯಿದ್ದಾರೆ ಅಂತ ಹೇಳ್ತಾ ಇವತ್ತಿನ ಕಂಟೆಂಟ್ನ ಮುಗಿಸ್ತಾ ಇದ್ದೀನಿ. ಇವತ್ತು ನೋಡಿ ಥ್ರಿಲ್ಲಾಗಿರುತ್ತೆ ಎಪಿಸೋಡು, ಫುಲ್ಲು ಜಗಳಾಗಲಿ ಇವತ್ತು. ಸುರೇಶ್ ಅವ್ರು ಬಾಗ್ಲ ಹತ್ರ ಎಲ್ಲ ಹೋಗ್ಬಿಟ್ಟಿರ್ತಾರೆ. ಸೊ ಅಷ್ಟು ಹೇಳ್ತಾ ಮುಂದಿನ ಕಂಟೆಂಟಲ್ಲಿ ಸಿಗೋವರೆಗೂ ಮಿಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬಾಯ್. ದ್ವೇಷ, ನಾನು ಏನು ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ?